ನಮಸ್ಕಾರ ಸ್ನೇಹಿತರೆ, ನಮ್ಮ ಅಶ್ವಿನಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಅನುರಾಗ ಅರಳಿತು ಕಥೆಯ 8ನೇ ಅಧ್ಯಾಯ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ಹಾಗಿದ್ರೆ ಬನ್ನಿ ಸ್ನೇಹಿತರೆ, ಅಧ್ಯಾಯ 9 ಶುರು ಮಾಡೋಣ. ಮಗ, ತಾತ ಏನು ಹೇಳಿದ್ದಾರೆ ಗೊತ್ತಾ? ನೋಡೋದಕ್ಕೆ ಹೋದ ದಿನಾನೇ ನನ್ನ ಕಂಡೀಷನ್ ಹೇಳೋ ಹಾಗಿಲ್ಲ ಅಂತ ಆರ್ಡರ್ ಮಾಡಿದ್ದಾರೆ. ಮೊದಲು ಒಬ್ರಿಗೊಬ್ರು ನೋಡಿ ಇಷ್ಟ ಆದಮೇಲೆ ನಾನೇ ನಿನ್ನ ಹೇಳಿದ ಕಂಡೀಷನ್ಗಳನ್ನೆಲ್ಲ ಹೇಳ್ತೀನಿ. ಅಲ್ಲಿವರೆಗೂ ನೀನೇನೂ ಹೇಳೋ ಹಾಗಿಲ್ಲ ಅಂತ ತಾತ ಪ್ರಾಮಿಸ್ ಕೂಡ ಮಾಡಿಸ್ಕೊಂಡಿದ್ದಾರೆ. ಅದಕ್ಕೆ ಸ್ವಲ್ಪ ಟೆನ್ಷನ್ ಆಗ್ತಿರೋದು ಎನ್ನಲು, ಹಾಗಿದ್ರೆ ನಾನು ಮೊದಲು ಹೇಳಿದ್ದು ಮಾಡು, ಸಿಂಪಲ್ ಎಂದರೆ, ಅಲ್ಲ, ನನ್ನ ಇಮೇಜ್ ಡ್ಯಾಮೇಜ್ ಮಾಡೋ ರೀತಿ ಅಂದರೆ ಏನು ಹೇಳೋದು, ಹೇಗೆ ಹೇಳೋದು, ನನಗಂತೂ ಒಂದೂ ಅರ್ಥ ಆಗ್ತಿಲ್ಲ ಎಂದಾಗ, ಲೇ ಮಗ, ಇಷ್ಟು ಸಣ್ಣ ವಿಷಯನೂ ನಾನೇ ಹೇಳ್ಕೊಡ್ಬೇಕೇನೋ ಎಂದಾಗ ನೀಲ್ಗೆ ಉರಿದು ಹೋಗಿತ್ತು. ಬಡ್ಡಿ ಮಗ, ಹೇಳು ಅಂದರೆ ಇಲ್ಲದ್ದೆಲ್ಲ ಹೇಳ್ತಾನೆ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿ ಅನ್ನೋ ಹಾಗಾಗಿದೆ ನನ್ನ ಪರಿಸ್ಥಿತಿ ಎಂದು ಮನಸ್ಸಲ್ಲೇ ಸುಮಿತ್ಗೆ ಚೆನ್ನಾಗಿ ಬೈದುಕೊಂಡು, ನನಗೆ ಗೊತ್ತಿದ್ರೆ ನಿನ್ಯಾಕೋ ಕೇಳ್ತಿದ್ದೆ ಎನ್ನಲು, ಸರಿ ಬಿಡು ಮಗ, ಬೇಜಾರು ಮಾಡ್ಕೋಬೇಡ, ಹೇಳ್ತೀನಿ. ಮೊದಲು ಹುಡುಗಿನ ನೋಡು, ಆಮೇಲೆ ಅವಳ ಜೊತೆ ಪರ್ಸ್ನಲಾಗಿ ಮಾತಾಡಬೇಕು ಅಂತ ಹೇಳಿ ಎಲ್ಲರಿಂದ ದೂರ ಕರ್ಕೊಂಡು ಬಂದು, ನಾನು ತುಂಬ ಡ್ರಿಂಕ್ಸ್ ಮಾಡ್ತೀನಿ, ನಂಗೆ ದಿನ ಒಬ್ಳು ಹುಡುಗಿ ಬೇಕೇ ಬೇಕು, ನನಗೆ ತುಂಬ ಕೋಪ ಬರುತ್ತೆ, ಕೋಪ ಬಂದರೆ ನಾನು ಮನುಷ್ಯ ಆಗಿರಲ್ಲ, ಸಿಕ್ಕಿದ್ರಲ್ಲಿ ಮುಖಾಮುಖಿ ನೋಡದೆ ಬಾರಿಸ್ತೀನಿ ಅಂತ ಹೇಳು ಎಂದು ಹೇಳಿಕೊಟ್ಟೆ. ಏನೋ ಮಗ, ಹೀಗೆಲ್ಲ ಹೇಳ್ತಿದ್ಯಾ? ನಾನು ವಿದೇಶದಲ್ಲಿದ್ದಾಗ ಪಬ್ಬು ಪಾರ್ಟಿ ಅಂತ ಸುತ್ತಾಡಿದ್ರು ಒಂದಿನ ಕೂಡ ಹಾಟ್ ಡ್ರಿಂಕ್ಸ್ ಮುಟ್ಟಿಲ್ಲ ಕಣೋ. ಇನ್ನು ಹುಡುಗಿಯರು ಅವರಾಗಿ ನನ್ನ ಮೇಲೆ ಬಿದ್ದು ಬಂದರು ಒಂದಿನಕ್ಕೂ ಒಂದೇ ಒಂದು ಹುಡುಗಿನ ಕೂಡ ಮುಟ್ಟೋದಿರಲಿ ಕಣ್ಣೆತ್ತಿ ಕೂಡ ನೋಡಿಲ್ಲ. ಅಲ್ಲಿ ಯಾವ ಹುಡುಗಿನೂ ಮನಸ್ಸಿಗೆ ಇಷ್ಟನೇ ಆಗಲಿಲ್ಲ. ಇನ್ಫ್ಯಾಕ್ಟ್ ಇಂಡಿಯನ್ ಗರ್ಲ್ಸ್ ಕೂಡ ನನಗೆ ಲೈಕ್ ಆಗಿರಲಿಲ್ಲ. ಅಂಥದ್ರಲ್ಲಿ ಹೀಗೆಲ್ಲ ಹೇಳಬೇಕಾ ಎಂದ ಪೆಚ್ಚಾಗಿ. ಹಾಗಿದ್ರೆ ನಿಮ್ಮ ತಾತ ಒಪ್ಪೋ ಹುಡುಗಿನ ಮದುವೆ ಆಗು ಎಂದರೆ, ಲೋ ಮಗ ಎಂದು ರಾಗ ಎಳೆದ ನೀಲ್ಗೆ, ಮತ್ತಿನ್ನೇನೋ, ಅಲ್ಲ, ಮದುವೆ ಬೇಡ ಅಂತ ನೀನೇ ಹೇಳ್ತೀಯ, ಜೊತೆಗೆ ಹೆಣ್ಣು ನೋಡೋದು ಕ್ಯಾನ್ಸಲ್ ಆಗೋ ಹಾಗೆ ಮಾಡುವಂತೀಯ, ಹುಡುಗಿನೇ ಬೇಡ ಅನ್ನೋ ಹಾಗೆ ಐಡಿಯಾ ಕೊಟ್ಟರೆ ಈ ರೀತಿ ರಾಗ ಹೇಳ್ತಿದ್ಯಾ ಎಂದು ಕೋಪದಿಂದ ಹೇಳಲು, ಸರಿ ಬಿಡು ಮಗ, ನೀನು ಕೋಪ ಮಾಡ್ಕೋಬೇಡ, ನೀನು ಹೇಳಿದ ಹಾಗೆ ಮಾಡ್ತೀನಿ ಎಂದು ತನ್ನ ಮಾತಿಗೆ ವಿರಾಮವಿಟ್ಟ ನೀಲ್. ಪೂರ್ಣಿಮಾ ಕೆಲಸ ಮುಗಿಸಿ ಮನೆಗೆ ಹೋಗುವ ಹೊತ್ತಿಗೆ ಅವಳ ಬಾಸ್ ಕೂಡ ಕ್ಯಾಬಿನಿಂದ ಆಚೆ ಬಂದ. ಪೂರ್ಣಿಮಾ ಇವತ್ತು ಆಫೀಸ್ಗೆ 2 ಗಂಟೆ ಲೇಟಾಗಿ ಬಂದಿದ್ದಕ್ಕೆ ಅವಳ ಬಾಸ್ ಸಂಜೆ 2 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡಿ ಹೋಗಬೇಕು ಎಂದು ಆದೇಶ ಮಾಡುತ್ತಾನೆ. ಅದರಂತೆ ಪೂರ್ಣಿಮಾ ಕೂಡ ಸರಿ ಎಂದು ಸಂಜೆ ಆಫೀಸ್ ಅವರ್ಸ್ ಮುಗಿದ ಮೇಲೆ 2 ಗಂಟೆ ಕೆಲಸ ಮಾಡಿ ಮನೆಗೆ ಹೋಗೋದಕ್ಕೆ ಅಂತ ಆಟೋ ದಾರಿ ಕಾಯ್ತಿರ್ತಾಳೆ. ಆಚೆ ಆಟೋಗಾಗಿ ವೇಟ್ ಮಾಡುತ್ತಿದ್ದ ಪೂರ್ಣಿಮಾಳನ್ನು ನೋಡಿ ಅವಳ ಬಾಸ್ ಅವಳ ಹತ್ತಿರ ಹೋಗಿ, ಏನ್ರಿ ಆಟೋ ಕಾಯ್ತಿದ್ರ ಅನ್ಸುತ್ತೆ ಎನ್ನಲು, ಹೌದು ಸರ್, ಲೇಟಾಗಿದೆ ಅಲ್ವಾ ಅದಕ್ಕೆ ಎಂದರೆ, ಬನ್ನಿ ನಾನೇ ಡ್ರಾಪ್ ಮಾಡ್ತೀನಿ, ಎಷ್ಟು ಹೊತ್ತು ಅಂತ ಆಟೋ ಕಾಯ್ತೀರಾ ಎಂದು ಕೇಳಿದರೆ, ಪರವಾಗಿಲ್ಲ ಸರ್, ನಿಮಗೆ ಯಾಕೆ ತೊಂದರೆ, ನಾನು ಆಟೋದಲ್ಲೇ ಹೋಗ್ತೀನಿ ಎಂದಳು ಮುಜುಗರದಿಂದ. ಇದರಲ್ಲಿ ಏನು ತೊಂದರೆ ಬಂತು, ನೀವು ನಮ್ಮ ಸ್ಟಾಫ್, ಕತ್ಲಾಗ್ತಾ ಬಂತು, ನೀವೊಬ್ಬರೇ ಬೇರೆ ಇದ್ದೀರಾ, ಬನ್ನಿ ನಾನೇ ನಿಮ್ಮ ಮನೆ ತನಕ ಬಿಡ್ತೀನಿ ಎಂದ. ಪಾಪ ಪೂರ್ಣಿಮಾ ಬಾಸ್ಗೆ ಗೊತ್ತಿಲ್ಲ ಇವಳ ಚಿಕ್ಕಮ್ಮ ಎಂಥವಳೆಂದು. ವನಿತಾ ಪೂರ್ಣಿಮಾಳ ತನ್ನ ಬಾಸ್ ಕಾರಲ್ಲಿ ಬಂದಿದ್ದಳು ಎಂದು ಗೊತ್ತಾದರೆ ಊರು ಕೇರಿ ಒಂದು ಮಾಡಿಬಿಡುತ್ತಾರೆ. ಅಷ್ಟೇ ಅಲ್ಲ, ಪೂರ್ಣಿಮಾಳನ್ನು ಮನೆಯಿಂದ ಆಚೆ ಹಾಕೋದಕ್ಕೂ ಹೇಸೋದಿಲ್ಲ ಆ ಮಹಾತಾಯಿ. ತನ್ನ ಬಾಸ್ನ ನಡವಳಿಕೆ ಕಂಡು ಆಶ್ಚರ್ಯವಾಗಿತ್ತು. ಇದೇನಿದು, ಬಾಸ್ ಇಷ್ಟೊಂದು ಸಾಫ್ಟಾಗಿ ಮಾತಾಡ್ತಿದ್ದಾರೆ, ಬೆಳಗ್ಗೆ ನೋಡಿದರೆ ಫುಲ್ ಗರಂ ಆಗಿದ್ರು, ಈಗ ನೋಡಿದ್ರೆ ಫುಲ್ ಕಾಮಾಗಿ ಮಾತಾಡ್ತಿದ್ದಾರೆ ಎಂದುಕೊಂಡವಳ ಮನಸ್ಸು, ಟೈಮ್ ಆಗಿದೆ, ಬಾಸ್ ಕಾರಲ್ಲಿ ಹೋಗು, ಬೇಗ ಮನೆ ತಲುಪ್ತೀಯ ಎಂದರೆ, ಬುದ್ಧಿ ಮಾತ್ರ ಬೇಡ, ಆಮೇಲೆ ನಿಮ್ಮ ಚಿಕ್ಕಮ್ಮನಿಗೆ ಗೊತ್ತಾದರೆ ನಿನ್ನನ್ನಂತೂ ಸುಮ್ಮನೆ ಬಿಡಲ್ಲ, ಸಾಯಿಸೇ ಬಿಡ್ತಾರೆ ಅಷ್ಟೇ ಎಂದಿತು. ಬೇಡ ಸರ್, ನಾನು ಕೆಲಸ ಮಾಡೋ ಸಾಮಾನ್ಯ ಕೆಲಸದವಳು, ನೀವು ನೋಡಿದ್ರೆ ಬಾಸ್, ನೋಡೋ ಜನ ನಮ್ಮಿಬ್ಬರ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ, ಸುಮ್ಮನೆ ಆಡ್ಕೊಳ್ಳೋರ ಬಾಯಿಗೆ ಆಹಾರ ಆಗೋದಕ್ಕೆ ನನಗಿಷ್ಟ ಇಲ್ಲ ಸರ್, ದಯವಿಟ್ಟು ನನ್ನ ಕ್ಷಮಿಸಿ ಎಂದು ಹೇಳಿ ಅಲ್ಲೇ ದೂರದಲ್ಲಿ ಒಂದು ಆಟೋ ಬರೋದು ನೋಡಿ ಅದಕ್ಕೆ ಕೈ ಅಡ್ಡ ಹಿಡಿದು ನಿಲ್ಲಿಸಿದೆ. ಆಟೋ ಅವಳ ಮುಂದೆ ಬಂದು ನಿಂತ ತಕ್ಷಣ ಆಟೋ ಏರಿ ಕೂತು ತಮ್ಮ ಮನೆ ಅಡ್ರೆಸ್ ಹೇಳಿ ತನ್ನ ಬಾಸ್ ಕಡೆ ತಿರುಗಿ ಸಹ ನೋಡದೆ ಹೊರಟೆ ಹೋದಳು. ಪೂರ್ಣಿಮಾ ಬಾಸ್ಗೆ ಅವಮಾನ ಆದಂತಾಯಿತು, ಅದು ಕೂಡ ಅಲ್ಲೇ ಇದ್ದ ತಮ್ಮ ಆಫೀಸ್ ಗೇಟ್ ಕೀಪರ್ ಮುಂದೆ. ಆ ಗೇಟ್ ಕೀಪರ್ ಇಷ್ಟು ಹೊತ್ತು ಇವರಿಬ್ಬರ ಮಾತುಗಳಿಗೆ ಕಿವಿಯಾಗಿದ್ದ. ತಮ್ಮ ಬಾಸ್ ವರ್ತನೆ ಅವನಿಗೂ ಕೂಡ ವಿಚಿತ್ರ ಅನ್ನಿಸಿತು. ತಾನು ಕೆಲಸಕ್ಕೆ ಸೇರಿ ಇಷ್ಟು ದಿನದಲ್ಲಿ ಯಾರಿಗೂ ಡ್ರಾಪ್ ಮಾಡದ ವ್ಯಕ್ತಿ, ಯಾರ ಜೊತೆಯೂ ಅಷ್ಟು ಸಲುಗೆಯಿಂದ ಮಾತನಾಡದ ಮನುಷ್ಯ ಇವತ್ತು ಹೀಗೆ ನಡೆದುಕೊಂಡ ರೀತಿ ಅವನಿಗೂ ಆಶ್ಚರ್ಯವನ್ನುಂಟು ಮಾಡಿತ್ತು. ಪೂರ್ಣಿಮಾ ಬಾಸ್ ಮುಷ್ಟಿ ಕಟ್ಟಿ ಹಲ್ಲು ಕಟಕಟಿಸಿ ತನ್ನ ಕಾರ್ ಸ್ಟಾರ್ಟ್ ಮಾಡಿ ಮನೆ ಕಡೆ ಹೊರಟ. ಆಟೋದಲ್ಲಿ ಕೂತ ಪೂರ್ಣಿಮಾ ತಲೆ ತುಂಬ ತನ್ನ ಬಾಸ್ ತನ್ನನ್ನು ಮನೆಗೆ ಡ್ರಾಪ್ ಮಾಡ್ತೀನಿ ಎಂದ ಮಾತೆ ಓಡುತ್ತಿತ್ತು. ಬಾಸ್ ಉದ್ದೇಶ ಏನು? ಆಫೀಸ್ ಒಳಗಡೆ ಎಲ್ಲರ ಮುಂದೆ ನನ್ನ ಬೈಯೋದು, ಸ್ಟ್ರಿಕ್ಟಾಗಿ ವರ್ತಿಸ್ತಾರೆ,
ಆದರೆ ಆಫೀಸ್ನಿಂದ ಆಚೆ ಬಂದಮೇಲೆ ಎಷ್ಟೊಂದು ಕ್ಲೋಸ್ ಆಗಿರ್ತಾರೆ. ಯಾಕೆ ಈ ರೀತಿ ನಡ್ಕೊಳ್ತಿದ್ದಾರೆ? ಅವ್ರ ಉದ್ದೇಶ ಆದರೂ ಏನಿರ್ಬೋದು? ಒಂದೂ ಅರ್ಥ ಆಗ್ತಿಲ್ಲ. ರವಿ ಅಣ್ಣ ಹೇಳಿದ ಹಾಗೆ ಇದಕ್ಕೆಲ್ಲ ಉತ್ತರ ಅವರೇ ಕೊಡಬೇಕು ಎಂದವಳ ಆಲೋಚನೆಗಳ ಲಹರಿ ಹೀಗೆ ಸಾಗಿತ್ತು. ಅಷ್ಟರಲ್ಲಿ ಅವಳ ಮನೆ ಬಂದಿದ್ದರಿಂದ ತನ್ನ ಆಲೋಚನೆಗಳಿಗೆ ವಿರಾಮ ಇಟ್ಟು ಆಟೋದವನಿಗೆ ದುಡ್ಡು ಕೊಟ್ಟು ಮನೆಯೊಳಗೆ ನಡೆದಳು. ವನಿತಾ ಅವರು ಪೂರ್ಣಿಮಾ ಬರುವ ದಾರಿಯನ್ನೇ ಕಾಯುತ್ತಾ ಕುಳಿತಿದ್ದರು. ಪೂರ್ಣಿಮಾ ತನ್ನ ಚಿಕ್ಕಮ್ಮನ ಕೆಂಡದಂತಹ ಉರಿನೋಟಕ್ಕೆ ನಿಂತಲ್ಲೇ ಕೈಕಾಲು ನಡುಗೋದಕ್ಕೆ ಶುರುವಾದವು. ಮುಂದೆ ಏನಾಗಬಹುದು ಅನ್ನೋ ಸಣ್ಣ ಅಂದಾಜು ಅವಳ ಮನಸ್ಸಿಗೆ ಬಂದು ಹೋಯಿತಾದರೂ ಅವಳೇನೂ ಮಾಡಲು ಬಾರದ ಪರಿಸ್ಥಿತಿಯ ಕೈಗೊಂಬೆಯಾಗಿದ್ದಳು. ಪೂರ್ಣಿಮಾಳನ್ನು ನೋಡಿದ್ದೇ ತಡ ಅವಳ ಚಿಕ್ಕಮ್ಮ ಮೂಲೆಯಲ್ಲಿದ್ದ ಬೆತ್ತದ ಕೋಲಿನಿಂದ ಮನಬಂದಂತೆ ಬಾಸುಂಡೆ ಬರುವಂತೆ ಹೊಡೆದು, ದರಿದ್ರದವಳೆ, ಇಷ್ಟೊತ್ತು ಎಲ್ಲೇ ಹಾಳಾಗಿ ಹೋಗಿ ಬಂದೆ? ಯಾವನ ಜೊತೆ ಹೋಗಿ ಚಕ್ಕಂದ ಆಡಿ ಇಷ್ಟು ಲೇಟಾಗಿ ಮನೆಗೆ ಬಂದೆ? ಬೊಗಳೆ, ಎಲ್ಲೇ ಹಾಳಾಗಿ ಹೋಗಿದ್ದೆ? ಯಾಕೆ ಇಷ್ಟು ಲೇಟು ಎಂದು ಕೇಳುತ್ತಾ ಒಂದೇ ಸಮನೆ ಹೊಡೆಯುತ್ತಿದ್ದಳು. ಚಿಕ್ಕಮ್ಮ, ಪ್ಲೀಸ್ ಚಿಕ್ಕಮ್ಮ, ದಯವಿಟ್ಟು ಹೊಡಿಬೇಡಿ, ನಾನು ಹೇಳೋ ಸ್ವಲ್ಪ ಕೇಳಿ. ಚಿಕ್ಕಮ್ಮ, ಚಿಕ್ಕಮ್ಮ, ನಿಮ್ಮ ದಮ್ಮಯ್ಯ ಅಂತೀನಿ, ನಿಮಗೆ ಕೈ ಮುಗಿತೀನಿ, ಪ್ಲೀಸ್ ಹೊಡಿಬೇಡಿ, ನನ್ನ ಮಾತು ಸ್ವಲ್ಪ ಕೇಳಿ, ನಿಮ್ಮ ಕಾಲಿಗೆ ಬೀಳ್ತೀನಿ, ತುಂಬ ನೋವಾಗ್ತದೆ, ದಯವಿಟ್ಟು ಹೊಡಿಬೇಡಿ ಎಂದು ತನ್ನ ಚಿಕ್ಕಮ್ಮನ ಕಾಲು ಹಿಡಿದುಕೊಂಡಳು. ವನಿತಾ ಕೋಪದಿಂದ ಕೈಯಲ್ಲಿದ್ದ ಬೆತ್ತವನ್ನು ಬಿಸಾಕಿ ಪೂರ್ಣಿಮಾಳನ್ನು ಕಾಲಿನಿಂದ ನುಕ್ಕಿ ಹೊಡೆದ ಪರಿಣಾಮ ಸುಸ್ತಾಗಿ ಹೋಗಿ ಏದುಸಿರು ಬಿಡುತ್ತಾ ಚೇರ್ ಮೇಲೆ ಕೂತರು. ತಕ್ಷಣ ಪೂರ್ಣಿಮಾ ಓಡಿ ಹೋಗಿ ತನ್ನ ರೂಮ್ ಬಾಗಿಲು ಹಾಕಿ ತನ್ನ ತಂದೆ ತಾಯಿಯ ಫೋಟೋದ ಮುಂದೆ ನಿಂತು ದೀನವಾಗಿ ನೋಡುತ್ತಾ ಕಣ್ಣೀರು ಹಾಕಿ, ನೀವಿಬ್ಬರು ನನ್ನನ್ನು ಯಾಕೆ ಒಂಟಿ ಮಾಡಿ ಹೋದ್ರಿ? ನನ್ನನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ದಿನ ಈ ನರಕ ಅನುಭವಿಸೋದು ತಪ್ತಿತ್ತು ಎನ್ನುತ್ತಾ ನೆಲದ ಮೇಲೆ ಕುಸಿದು ಕುಳಿತು ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು. ಏದುಸಿರು ಬಿಡುತ್ತಿದ್ದ ತನ್ನ ಅಮ್ಮನನ್ನು ನೋಡಿದ ಸ್ಮಿತಾ ಹೋಗಿ ನೀರು ತಂದು ಕೊಟ್ಟಳು. ವನಿತಾ ನೀರು ಕುಡಿದು ಸ್ವಲ್ಪ ಸುಧಾರಿಸಿಕೊಂಡಳು. ಅಮ್ಮ, ನೀನು ಯಾಕೆ ಅವಳನ್ನು ಹೊಡೆದು ಕೈ ನೋಯಿಸ್ಕೊಳ್ತೀಯ? ಎಲ್ಲೋ ಕೆಲಸ ಜಾಸ್ತಿ ಇರಬೇಕು ಅನಿಸುತ್ತೆ, ಅದಕ್ಕೆ ಲೇಟಾಗಿ ಬಂದಿರಬಹುದು ಎಂದರೆ ಸ್ಮಿತಾ, ನಿನಗೇನೂ ಗೊತ್ತಾಗಲ್ಲ, ಸುಮ್ಮನಿರು. ಅವಳನ್ನು ಅವಳಷ್ಟಕ್ಕೆ ಬಿಟ್ಟರೆ ನಾಳೆ ನಮ್ಮ ಕೈಯಿಂದ ತಪ್ಪಿಸ್ಕೊಂಡು ಹೋಗ್ತಾಳೆ ಅಷ್ಟೇ. ಆಮೇಲೆ ನನಗೆ ದುಡ್ದು ಹಾಕೋರು ಯಾರು? ನೀನು ಮದುವೆ ಮಾಡ್ಕೊಂಡು ಗಂಡನ ಮನೆ ಸೇರ್ತಿ, ಆಮೇಲೆ ನನ್ನ ಗತಿ? ಅದು ಅಲ್ಲದೆ ಇಷ್ಟು ಬಿಗುವಾಗಿರಲಿಲ್ಲ ಅಂದರೆ ನಮ್ಮ ತಲೆ ಮೇಲೆ ಹತ್ತಿ ಕೂರ್ತಾಳೆ ಎಂದಾಗ, ಅಮ್ಮ, ಏನಾದರೂ ಮಾಡ್ಕೊ, ನಾನು ಹೇಳಿದರೆ ಎಲ್ಲಿ ಕೇಳ್ತೀಯ ಎಂದು ಸ್ಮಿತಾ ತನ್ನ ರೂಮಿಗೆ ಹೋದಳು. ಏ ದರಿದ್ರದವಳೆ, ಅಲ್ಲೇ ರೂಮಲ್ಲೇ ನೆಗೆದು ಬಿದ್ದೀಯಾ ಹೇಗೆ? ನನಗೆ ಹೊಟ್ಟೆ ತುಂಬ ಹಸಿತಿದೆ, ಬಂದು ಅಡುಗೆ ಮಾಡು ಎಂದು ಕೂಗಿದಳು ವನಿತಾ. ಪೂರ್ಣಿಮಾಗೆ ಚಿಕ್ಕಮ್ಮನ ಮಾತು ಕೇಳಿ ಕಣ್ಣೀರು ಒರೆಸಿಕೊಂಡು ಬಾತ್ರೂಮ್ ಹೊಕ್ಕು ಕೈಕಾಲು ಮುಖ ತೊಳೆದು ತನ್ನ ತಂದೆ ತಾಯಿಯ ಫೋಟೋದ ಮುಂದೆ ದೀಪ ಹಚ್ಚಿ ಕೈ ಮುಗಿದು ಅಡುಗೆ ಮಾಡಲು ಹೋದಳು. ಪ್ರಭಾಕರ್ ಅವರು ಆಫೀಸ್ನಿಂದ ಬಂದು ತಮ್ಮ ಹೆಂಡತಿಗೆ ನಾಳೆ ನೀಲ್ಗೆ ಹೆಣ್ಣು ನೋಡೋದಕ್ಕೆ ಹೋಗೋದಿದೆ, ಬೆಳಿಗ್ಗೆ 11 ಗಂಟೆಯಷ್ಟೊತ್ತಿಗೆ ರೆಡಿಯಾಗು ಎನ್ನಲು, ರೀ, ನಾನು ಬರಲ್ಲ, ನೀವೊಬ್ಬರೇ ಹೋಗಿ ಬನ್ನಿ ಎಂದರು ವತ್ಸಲ. ಯಾಕೆ ವತ್ಸಲ, ನೀನು ಯಾಕೆ ಬರೋದಿಲ್ಲ ಎಂದು ಕೇಳಿದಾಗ, ಅಲ್ರಿ, ಹುಡುಗನಿಗೆ ಮದುವೆನೇ ಇಷ್ಟ ಇಲ್ಲ ಅಂದಮೇಲೆ ಹುಡುಗಿನ ನೋಡಿ ಏನು ಪ್ರಯೋಜನ ಹೇಳಿ? ಸುಮ್ಮನೆ ಅಲ್ಲಿಗೆ ಪೋಸ್ ಕೊಡೋದಕ್ಕೆ ಹೋಗೋದಾ ಎಂದು ಅಸಮಾಧಾನದಿಂದ ಕೇಳಿದರೆ, ಹಾಗಲ್ವೇ ವತ್ಸಲ, ಚಲಪತಿ ಸರ್ ಮನೇಲಿ ಹೆಣ್ಮಕ್ಳು ಯಾರೂ ಇಲ್ಲ. ಇದ್ದೊಬ್ಬ ಮಗ ಸೊಸೆ ಕಾರ್ ಆಕ್ಸಿಡೆಂಟ್ನಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಅವರಿಗೂ ನೀಲೊಬ್ಬನೇ ಮಗ. ಹೆಣ್ಣು ನೋಡೋದಕ್ಕೆ ಹೋಗಬೇಕಾದ್ರೆ ಜೊತೆಗೊಬ್ಬ ಮುತ್ತೈದೆ ಆದರೂ ಬೇಡವಾ? ಬರೀ ಗಂಡಸರೇ ಹೋದರೆ ಏನು ಚಂದ ಹೇಳು? ಅದು ಹುಡುಗಿ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅನ್ನೋದು ನಮ್ಗೆ ಹೇಗೆ ಗೊತ್ತಿರೋದಕ್ಕೆ ಸಾಧ್ಯ ಹೇಳು? ಕೆಲವು ಸೂಕ್ಷ್ಮಗಳು ಹೆಣ್ಮಕ್ಳಿಗೆ ಅರ್ಥ ಆಗತ್ವೇ ಹೊರತು ಗಂಡು ಮಕ್ಕಳಿಗಲ್ಲ. ಅದಕ್ಕೆ ನೀನು ಬಾ ಅಂತಿರೋದು ಎಂದಾಗ, ಸರಿ ಬಿಡಿ, ನೀವಿಷ್ಟು ಹೇಳಿದ ಮೇಲೆ ಬರ್ತೀನಿ ಎಂದು ಹೇಳಿ, ನೀವು ಹೋಗಿ ಫ್ರೆಶಪ್ ಆಗಿ ಬನ್ನಿ, ನಿಮಗೆ ಕಾಫಿ ತರ್ತೀನಿ ಎಂದು ಅಡುಗೆ ಮನೆಗೆ ನಡೆದರು. ಸ್ನೇಹ ಕೂಡ ಆಗಷ್ಟೇ ಆಫೀಸ್ನಿಂದ ಮನೆಗೆ ಬಂದು ಫ್ರೆಶಪ್ ಆಗಿ, ಏನು ಡ್ಯಾಡ್, ಮಧ್ಯಾಹ್ನ ನೀಲ್ ಮತ್ತು ನಿಮ್ಮ ಸವಾರಿ ಯಾವ ಕಡೆ ಹೋಗಿತ್ತು ಎಂದು ಕೇಳಿದಳು ತನ್ನ ತಂದೆಯನ್ನು ಅಣಕಿಸುವಂತೆ. ಮುಂದುವರಿಯುವುದು. ಕೇಳಿದ್ರಲ್ವಾ ಸ್ನೇಹಿತರೆ, ಅನುರಾಗ ಅರಳಿತು ಕಥೆಯ 9ನೇ ಅಧ್ಯಾಯ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತೋದನ್ನು ಮರಿಬೇಡಿ. ಹಾಗೆ ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.